ಎಷ್ಟೊತ್ತಾಗ್ತದ ಸಿಗೋವಲ್ದಲ್ಲ ಎಲ್ಲಿ ಕಾಣವ ಇಷ್ಟೊತ್ತ ನಮ್ಗೆ ಕೇಳಿ ಸಿಕ್ಕಿಲ್ಲ ಅಂದ್ರೆ ಹೋಗಿದ್ದಾವೆ ಯಾರು ಎಲ್ಲಿ ಏನೈತೆ ನೋಡಿದೆ ಇದು ಯಾರು ಶಾಲೆ ಕಲ್ತಿದ್ದೆ ಇಡಲಿ ಅದು ನಮ್ಮ ಅಜ್ಜಂದು ಇಡಲಿ ಅದು ನಿಮ್ಮ ಅಜ್ಜಿ ಶಾಲೆ ಕಲ್ತಿದ್ದು ಬೇಕು ನೋಡಿ ದೇವ್ರ ಫೋಟೋನ ಇಲ್ಲೇ ಐತಳ ಯಾರ ನೋಡ್ರಿ ಎಷ್ಟೊತ್ತ ನೋಡ್ಬೇಕಂತೀರಿ ಬುಕ್ ಇರ್ಬೇಕು ಅದ ನೋಡ್ರಿ ಅದು ಕತಿ ಹೇಳಿ ಕತಿ ಹೇಳ ಲಗು ಲಗು ನಿಂಗೆ ಕತೆ ಹೇಳಿದನ ಇದ್ರದ್ದು ಕತೆ ಹೇಳಿದೆ ಕಾಣವಲ್ದಲ್ಲಿ ಇನ್ಯಾರ್ಲಿ ತಾಯಿ ಮಗ ಯಪ್ಪ ಇದು ದೊಡ್ಡ ಕಥೆ ಐತಿ ನಮ್ಮ ಅಜ್ಜ ನಂಗೆ ಅರ್ಧಂಬರ್ಧ ಹೇಳ್ಯಾನ ನಮ್ಗೆ ಗೊತ್ತಿದ್ದಷ್ಟು ಹೇಳ್ತೀನಿ ಕೇಳು. ಮನಸ್ಸಿನಲ್ಲಿ ಕೇವಲ ರಕ್ತವನ್ನೇ ಬಯಸುವ ಹರಿತವಾದ ಆಯುಧಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಅದಕ್ಕಿಂತ ಹರಿತವಾದ ಆಲೋಚನೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ಮಾನವ ಕುಲದಲ್ಲಿರೋ ರಾಕ್ಷಸರು ಆ ಮನೆಗೆ ಬರುತ್ತಾರೆ. ನೀವು ಎಷ್ಟಂತ ಕಷ್ಟಪಡ್ತೀರಾ ಆ ದೇವರು ಈ ಜನ್ಮಕ್ಕೆ ಸಾಕಾಗುವಷ್ಟು ಸಿರಿ ಸಂಪತ್ತನ್ನು ಕೊಟ್ಟಿದ್ದಾನೆ. ನೀವು ಆದಷ್ಟು ಬೇಗ ಊರಿಗೆ ಬಂದುಬಿಡಿ. ನಿಮ್ಮದು ಊಟ ಆಗಿದೆಯಾ? ಇಲ್ಲೇ ಇದ್ದಾನೆ, ಮೊಬೈಲ್ ಯೂಸ್ ಮಾಡ್ತಿದ್ದಾನೆ. ಅಮ್ಮ ಯಾಕಮ್ಮ ಅಳ್ತಾ ಇದೆಯಾ? ಪಪ್ಪ ಏನಂದ್ರು? ನಿನ್ನ ದೊಡ್ಡ ವ್ಯಕ್ತಿಯನ್ನಾಗಿ ನೋಡಬೇಕಂತ ಕಾಯ್ತಾ ಇದ್ದಾರೆ. ನೀನು ಅಲ್ಲಿ ಇಲ್ಲಿ ಓಡಾಡದೆ ಮನೆಯಲ್ಲಿ ಇರಬೇಕಂತೆ. ಅಪ್ಪ ದೇಶನೇ ಕಾಯ್ತಾ ಇದ್ದಾರೆ. ನಿನ್ನ ಕಾಯಲು ಅಮ್ಮ. ಬಾ ಮಲ್ಕೊಳ್ಳೋಣ ಬಾ. ಬಾ ಕಂದ, ಮಲ್ಕೊಂತೀಯ ಪುಟ್ಟ? ಯಾರವರು ಇಷ್ಟೊತ್ತನೇ ಕದ ಬಡಿಯೋರು? ಯಾರವರು? 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 ಯಾರವರು ಬಸಾತರು?
Greed, crush, go to the room. Jealous, go to kitchen. Mary, come with me. ಏನು ಮಾಡಕತ್ತೀಯ? ಹೊಟ್ಟೆ ಸಿಚ್ಚಿ ಊಟಕ್ಕಿನ್ನ ಯಾರು ನೀವು ಮಮ್ಮಿ ಮಮ್ಮಿ ಬಿಡ್ರಿ ಯಾರು ನೀವು ಮಮ್ಮಿ तू सायशा बेटा. jealous, come fast. Let's go, everyone. Yes, come fast. Mission completed, guys. ಯಾಕೋ ಏನಾತ ಇಲ್ಲೋಪ ನಿನ್ನೆ ನಮ್ಮ ಊರಾಗ ಕಳ್ಳರು ಬಂದಿದ್ದ ಕಳ್ತನ ಮಾಡಿದಷ್ಟ ಅಲ್ಲನ ಮತ್ತೆ ಕೊಲೆನೂ ಮಾಡಿ ಹೋಗ್ಬಿಟ್ಟ. ಇಲ್ಲೇ ಬಂದಾರ ನೋಡು. ಯಾಕ ಆಗೈತಿ ಮುಂದಿನ ಕಾರ್ಯ ಮಾಡಂತು.
ಇದ್ರಲ್ಲಿ ಕದಿಯೋದು ಅಷ್ಟೇ ಅಲ್ಲ ಕೊಲೆನೂ ಮಾಡ್ತಾರ. ಪಾಪ ಸಣ್ಣ ಹುಡುಗನ ಸಿದ್ಧ ಕೊಲೆ ಮಾಡ್ಯಾರ ನೋಡು. ಅಷ್ಟು ಭಯ ಇಟ್ಟಿದ್ರು ಅವರು. ಜನನೇನು ರಾಕ್ಷಸರ. ಅವರು ಮನುಷ್ಯರಲ್ಲ, ಮನುಷ್ಯರ ರೂಪದಾಗಿರೋ ರಾಕ್ಷಸರು. ಇದಷ್ಟೇ ಅಲ್ಲ, ಇನ್ನು ಮುಂದೈತಿ ಕೇಳು. ಇವ್ರ ಅಲ್ಲಿ ಜಗಾಡಕತ್ತಾರ. ಬಾರೋ ಹಳೇದವ್ರ ಪೆಟ್ಟ ನೀರಿಗೆ ಹೋಗುಂಬಾ. ನಾನು ನಂದಿನಿ. ಏ ಹುಚ್ಚಿ, ಅದು ಟ್ರೆಂಡ್ ಹೋಗೈತಿ ಈಗ. ಏನ್ ಟ್ರೆಂಡ್ ಐತಿ ಗೊತ್ತನ? ಅರ್ಥ ಹಿಂಗೆ ಕೇಳಿ. ನಾನು ಮಾದೇವ ನೀರಿಗೆ ಬರವ, ವಾಯ್ನ್ ಹಾಕವ ನೀರು ತರವ, ರೋಡು ಸರಿ ಇಲ್ಲ ಅಂದ್ರೂ ತರ್ತೀನಿ. ಕೊಡು ಮಾವ, ನಾನು ದುತ್ತೀನಿ. ಓ ಓ ಬೇಡ, ಪರವಾಗಿಲ್ಲ ಕೊಡು ಮಾವ. ಓ ಬೇಡ, ಓ ಬೇಡ. ಏನ್ ಆಡಿದ್ವ ಮಾವ? ಮತ್ ನೀನು ಪಿಪಿ ಸರ್ ಹಾಕಿ ನೋಡ. ಏಯ್ ಪಿ ಸರ್ ಅಲ್ಲೇ ಅದ, ವಿ ಸರ್. ಯಾವ ಲೇವ ಎಷ್ಟು ನಾಯ್ಸ್ ಮಾಡತ್ತಾನ. ನಾಯಿ ಸದೈತೆ ಎಲ್ಲಿ ಸುತ್ತೈತೆ ಮಾವ? ನಾಯ್ಸ್ ಹತ್ತದ ಅಲ್ಲಿ ಅದ. ಶಾಲಿನವ್ರು ಕಲ್ತಿರಿಲ್ಲ, ನಾಯ್ಸ್ ಪೊಲ್ಯೂಷನ್ ಅದ. ಏನು ಒಂದು ಸ್ವಲ್ಪ ಸಾರಿ ಕಲ್ತಾನಂತಂದು ಏನೇನು ಹೇಳಕ್ಕೆ ಹೋಗ್ಬೇಡ. ನಮ್ಗೆ ಗಾಡಿ ದುಡ್ದು ರೈಟ್ಸ್ ಐತದ. ಹೋಗು. ರೈಟ್ಸ್ ಬಗ್ಗೆ ನನಗೆ ಹೇಳ್ತಿ ಅಲ್ಲೇ. ಬಿಡ್ರು ಏಯ್ ನಡಿಲೆ ನೀನು ನಡಿಲಿ. ಏನು ನಮ್ದು ಹುಚ್ಚನ್ ಕುಟ್ಟಾಗ ಏನದ? ನಡಿ ನೀ ನೀರು ತಂಬ. ಹೋಗಿ ನೀರು ತಂಬ. ಏನು ಮಾರ ಈ ಊರಾಗ ಹುಚ್ಚನ್ ಒಂದು ಕಾಟ ಆಗಿಬಿಟ್ಟೈತಿ. ದಿನ ಒಂದಕ್ಕೆ ಒಂದು ಜಗಳ ಬಿಡಿಸೋದಾಗೈತಿ. ಇವೇನು ಲೇಪ ಹುಚ್ಚರ್ಗತ್ತೆ ಅದ. ನಾವು ಹುಚ್ಚನ ಕಡೆ ನೋಡ್ಯವ. ಸುಮ್ಮನೆ ಹೋಗ ಕುಟ ಜಗಳ ತಕೊಂಡು ಕುಂತಾನವ. ಇವ್ರಲ್ಲಿ ಕಲಿಬೇಕಾರೆ ಅಂತ ಚೆಂದ ಕಲಿತಾರ. ಈಗ ಹೆಂಗೆ ಕದನ ಜಗಾಡ್ತಾರಲ್ಲ. ಏ ಉತ್ತರಗತಿ ಮುಖವಾಡ ದರ್ಶಿತ ರಾಕ್ಷಸರಿದ್ರಿ ಲಿಪ್ಪ ಅವರು. ಅಷ್ಟೆಲ್ಲ ಜಗಳ ಇವ್ರಿಗೆ ಹೆಂಗೆ ಸೇರ್ತಿದ್ದಿರಲಿ ಅವರು. ಇದಕ್ಕೆ ಹೆಡ್ ಯಾರ್ಲಿ? ಹೆಡ್ ಎಲ್ಲರೂ ಹೆಂಗೆ ಬೇಕಾದಂಗೆ ಸೇರಿದ್ರೆ ಇವ್ರು ಸೇರಕಂತನ ಒಂದಾಗಿತ್ತು. ಮಾಸ್ಟರ್ ಮೀಟಿಂಗ್ ನಡೆಯೋ ದಿನ ಎಲ್ರಿಗೂ ₹1 ಫೋನ್ಪೇ ಮಾಡ್ತಿದ್ದ. ಮಾಡಿದ ದಿನಾನೇ ಭೇಟಿಗೆ ಎಲ್ಲರೂ ತಯಾರಾಗ್ತಿದ್ರು. ಹಾಯ್ ಗಾಯ್ಸ್, ಕಂಗ್ರ್ಯಾಚುಲೇಷನ್ಸ್. ನಿಮಗೆ ಸೇರಬೇಕಾದ ಹಣ ನಿಮ್ಮ ಮುಂದೆಯೇ ಇದೆ. ನೀವು ಈ ಹಿಂದೆ ಮಾಡಿರುವ ರಾಬರಿಯಲ್ಲಿ ಬಹಳ ಮಿಸ್ಟೇಕ್ ಮಾಡಿದ್ದೀರಿ. ಮಿಸ್ಟೇಕ್ ನಂಬರ್ 1, ಡೋರು ಬಡಿಯುವಾಗ 3 ಜನ ಅಷ್ಟೇ ಇದ್ರಿ, ಉಳಿದವರು ಏನು ಮಾಡ್ತಿದ್ರಿ? ಮಿಸ್ಟೇಕ್ ನಂಬರ್ 2, ಲಾಸ್ಟ್. ಎಸ್ ಸರ್. ಮೇಲ್ಗಡೆ ನಿಂತ್ಕೊಂಡು ವಾಚ್ ಮಾಡ್ತಾ ಇದ್ದೆ ಸರ್. ನಿಲ್ಸಿರೋದು ವಾಚ್ಮನ್ ಕೆಲಸಕ್ಕಲ್ಲ, ಹೊರಗಡೆ ಇರೋ ಇನ್ಫಾರ್ಮೇಷನನ್ನು ಒಳಗಡೆ ಕೊಡೋಕ್ಕೆ. ರಾಬರಿ ನಡೆಯೋ ಟೈಮಲ್ಲಿ ಬೈಕ್ ಪಾಸ್ ಆದರೂ ಹೇಳದೆ ಸುಮ್ಮನೆ ನಿಂತಿದ್ದಿ. ಸಾರಿ ಸರ್. ಮಿಸ್ಟೇಕ್ ನಂಬರ್ 3, ಸರ್ಚರ್ಸ್. ಅಲ್ಲಿ ಇಲ್ಲಿ ಏನು ಹುಡುಕಾಡ್ತಿದ್ರಿ? ನಾ ಏನು ಬ್ಲೂ ಪ್ರಿಂಟ್ ಕೊಟ್ಟಿರ್ತೀನಿ ಅದನ್ನಷ್ಟೇ ಮಾಡ್ಬೇಕು ಸುಮ್ಮನೆ. ಮಿಸ್ಟೇಕ್ ನಂಬರ್ 4, ನೀವು ಯಾರೋ ಕ್ಷಮಿಸ್ತಾ ಇರೋ ತಪ್ಪು ಮಾಡಿಬಿಟ್ರಿ. ಅಮಾಯಕ ಕಂದನ್ನ ಕೊಂದ್ಬಿಟ್ರಿ. ಅಯ್ಯೋ ನಾವಲ್ಲ ಸರ್, ಅದು ಇಲ್ಲಿ ಕುಳಿತಿದ್ದಾಗ ನೋಡಿ. ಗ್ರೇಟ್, ಇವನೇ ಸರ್. ಗ್ರೇಡ್, ನಿನ್ನ ಟೀಮಲ್ಲಿ ಇಟ್ಕೊಂಡಿರೋದು ಹಳಬ ಅಂತ ಅಷ್ಟೇ. ಬರೋ ಟಾಸ್ಕಲ್ಲಿ ಈ ಹಿಂದೆ ಆಗಿರೋ ತಪ್ಪುಗಳನ್ನು ಆಗದಂತೆ ನೋಡಿಕೊಳ್ಳಿ. ಓಕೆ ಸರ್, ಸಾರಿ. ಇಟ್ಸ್ ಓಕೆ, ಆಲ್ ರೈಟ್. ಟಾಸ್ಕ್ ನಂಬರ್ 2, ಆಪರೇಷನ್ ಶಿವರುದ್ರಗೌಡ. ನೀವೆಲ್ಲ ಅನ್ಕೊಂಡಾಗೆ ಈ ಬಾರಿ ದರೋಡೆ ಅಷ್ಟು ಸುಲಭವಲ್ಲ. ನೀವು ಹಿಂದೆ ಮಾಡಿರೋ ದರೋಡೆ ಕೆರೆಯಲ್ಲಿದ್ದ ಮೀನು ಹಿಡ್ದಂಗಿತ್ತು. ಆದರೆ ಇವಾಗ ಮಾಡ್ತಾ ಇರೋ ದರೋಡೆ ಹಸಿದಿರೋ ಮೊಸಳೆನ ಸಾಗರದಲ್ಲಿ ಇಳಿದು ಬೇಟೆ ಆಡಬೇಕಾಗಿದೆ. ಒಬ್ಬ ಯಾಮಾರಿದ್ರು ಮೊಸಳೆಗೆ ನೀವೇ ಬೇಟೆಯಾಗಿ ಹೋಗ್ತೀರಾ. ಆ ಮೊಸಳೆ ಬೇರೆ ಯಾರೂ ಅಲ್ಲ, ನಿಮ್ಮ ಊರಿನ ನಾಯಕ ಶಿವರುದ್ರೇಗೌಡ.
ನಿಮಗೆ ಮೊದಲೇ ಹೇಳಿರೋ ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಚ್ಚರವಿರಲಿ. ಈ ದರೋಡೆನ ಯಾಕೆ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ, ಅದನ್ನು ಕಾಲಾನೇ ನಿರ್ಧರಿಸುತ್ತದೆ. ರೂಲ್ ನಂಬರ್ 2, ದರೋಡೆಯಲ್ಲಿ ನಿಮಗೆ ಗೊತ್ತಿದೆ ತಾನೇ, 50% ನಂದು, ಮಿಕ್ಕಿದ್ದು ನಿಮ್ಮದು. ರೂಲ್ ನಂಬರ್ 3, ಪ್ರತಿ ದರೋಡೆಯನ್ನು 30 ನಿಮಿಷದಲ್ಲೇ ಮುಗಿಸಬೇಕು. ಅದು ಸಮಯ ಮಧ್ಯರಾತ್ರಿ, ಗೊತ್ತಿದೆ ತಾನೇ? ಹಾಂ ಸರ್, 12ರಿಂದ 12:30. ರೂಲ್ ನಂಬರ್ 4, ಒಂದು ಹನಿ ಜೇನಿಗೋಸ್ಕರ ಎಲ್ಲ ಹುಳಗಳು ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರುತ್ತವೆ. ಯಾವುದೇ ಕಾರಣಕ್ಕೂ ಯಾವ ಜೀವಾಣು ತೆಗೆಯೋ ಹಾಗಿಲ್ಲ. ರೂಲ್ ನಂಬರ್ 5, ನೀವೆಷ್ಟೇ ದರೋಡೆ ಸಮಯದಲ್ಲಿ ಸ್ನೇಹಿತರಾಗಿದ್ದರೂ ನಿಜ ಜೀವನದಲ್ಲಿ ಶತ್ರುಗಳೇ. ರೂಲ್ ನಂಬರ್ 6, ಹಣ ಕೊಡುವವನು ದೇವರಾಗಿದ್ದರೂ ಸಹ ಆ ದೇವರನ್ನು ಕೂಡ ಬಿಡಬೇಡಿ. ರೂಲ್ ನಂಬರ್ 7, ದರೋಡೆಗೆ ನಾ ಕೊಟ್ಟಿರೋ ಐಟಮ್ಸ್ ಬಿಟ್ಟು ಬೇರೆ ಏನು ಬಳಸೋ ಹಾಗಿಲ್ಲ. ಈ ಎಲ್ಲ ರೂಲ್ಸ್ಗಳು ಗೊತ್ತಿದೆ ಅಂದ್ಕೊಂಡು ದಿನಾಂಕ ತಿಳಿಸ್ತಾ ಇದ್ದೀನಿ. ಮೇ 3, ರಾಮನಿಗೆ ಹನುಮನ ಮೇಲೆ ಇರುವಷ್ಟು ನಂಬಿಕೆ, ಕೃಷ್ಣನಿಗೆ ಅರ್ಜುನನ ಮೇಲೆ ಇರುವಷ್ಟು ನಂಬಿಕೆ ನನಗೆ ನಿಮ್ಮ ಮೇಲಿದೆ. ಆಲ್ ದ ವೆರಿ ಬೆಸ್ಟ್ ಗಾಯ್ಸ್ ಫಾರ್ ಯುವರ್ ನೆಕ್ಸ್ಟ್ ರಾಬರಿ ಡಿಸ್ಪರ್ಸ್. ಈ ಸಲ ಏನು ದೊಡ್ಡ ಪ್ಲಾನ ಮಾಡಿರೋ ಅವ್ರು, ಯಾರನ್ನ ದೊಡ್ಡ ಮಾಡ್ಯಾರ. ಆದರೆ ಇದಕ್ಕೆ ಮಾಸ್ಟ್ರ್ ಸ್ಪೀಕರ್ನಾಗ ಅಷ್ಟ ಬರ್ತೈತಿ ಅಂತಂದು ಹೇಳಿದ್ ನಮ್ಮ ಅಜ್ಜ. ಇದು ಕೂತ್ರ ನಮ್ಮ ಅಜ್ಜನ ಕೇಳ್ಬೇಕು ನಾವು. ಎಲ್ಲಿದೆಲ್ಲ ದೋಸ್ತ ಟ್ರಿಪ್ಗೆ ಸದ್ಯ ಕೇಳಾಗುತ್ತಲ್ಲ, ಅದೇ ರೋಲ್ ಬೀಳಿಯಪ್ಪ, ಮನ್ಯಾಗ ಯಾರಿಲ್ಲ, ನಾನು ಒಬ್ಬನೇ ಇದೇ ಬಾ ಮಾಡ್ಕೊಂಡು. ಇವ್ರೇನು ಬೇಕಪ್ಪ, ಮತ್ತೆ ಜನ ಬೇಕಂತಾರಲ್ಲ, ಮತ್ತೊಂದು ಕೊಲೆ ಮಾಡೋದು ನೀವೇನು? ಬಿಡಿ ನೋಡಾನೆ ಬಂದಿತ್ತು. ಇವ್ರೇನು ಲೇಪ ಹುಚ್ಚಂದೆ ದಾನ ಕೊಟ್ರಲ್ಲ ಲೇಪ್ ಹುಡುಗ. ರೊಕ್ಕ ಭಾಳ ಇದ್ದಂಗೆ. ಅಜ್ಮಾಸ್ ಒಂದು 50 ಲಕ್ಷದವನು. ಹಾಂ 50 ಲಕ್ಷದವ. ಎಸ್ ಬಿಸ್ಟ್ ಮಿನಿಮಮ್ 50 lakhs ಅದಾವ. ರಶ್ ಇಸ್ ಇನ್ ಹಿಯರ್.
ಹೋದ ಸಲ ರಾಬ್ರಿ ಒಳಗೆ 10 ಲಕ್ಷ ಸಿಕ್ಕಿತ್ತು, 1 ಲಕ್ಷ ಕೊಟ್ಟ ನಮ್ಗೆ. ಈ ಸಲ ರಾಬ್ರಿ ಒಳಗೆ 50 ಲಕ್ಷ ಸಿಗೋಂಗೈತಿ, 5 ಲಕ್ಷ ಕೊಡ್ತಾನೆ ನಮ್ಗೆ. 50% ಅವನ ತೊಗೊಂತಾನೆ. ಗಾಯ್ಸ್, ನೀವು ಮಾಡ್ತಾ ಇರೋದು ಮಾಸ್ಟರ್ ವಿರುದ್ಧ ಇದೆ. ಇದೇನಾದರೂ ಗೊತ್ತಾದರೆ ಎಫೆಕ್ಟ್ ಬೇರೆಯೇ ಇರುತ್ತೆ. ಜಲಸ್, ಕಮ್ ಫಾಸ್ಟ್. ಗಾಯ್ಸ್, ವೇರ್ ಇಸ್ ಗ್ರೀನ್? ವಿ ಡೋಂಟ್ ನೋ. ಅವ ಮಾಡೋ ಕೆಲಸನ ಬೇರೆ. ಜಲಸ್, ಯಾವುದಕ್ಕೂ ಒಂದು ಸಾರಿ ಅಮೌಂಟ್ ಚೆಕ್ ಮಾಡಿಬಿಡಿ. ಜಲಸ್, ಪ್ರಾಫಿಟ್. ಮಾಸ್ಟರ್ಗೆ 50 ಲಕ್ಷ ಸಿಕ್ಕತ್ತೆ ಅಂತ ಯಾಕೆ ಹೇಳೋಣ? 20 ಲಕ್ಷ ಸಿಕ್ಕತ್ತೆ ಅಂತ ಹೇಳೋಣ. ಅವನು ನಂಬಿ ಕಳಿಸಿದ್ದಾನೆ. ನಾನು ಮಾಸ್ಟರ್ಗೆ ದ್ರೋಹ ಮಾಡಲ್ಲ. ಬೀಸ್ಟ್, ಇದು ಹೇಗೆ ಹೇಳ್ತೀಯ ಹಾಗೆ. ನನ್ನ ಲೈಫನ್ನು ನಾ ಮಾತ್ರ ರಿಸ್ಕಲ್ಲಿ ಹಾಕೊಳ್ಳಲ್ಲ. ಮಾಸ್ಟರ್ ಹೇಗೆ ಹೇಳಿದರೋ ಹಾಗೆ ಮಾಡು. ಏನಾದರೂ ಮಾಡ್ಕೊಳ್ಳಿ, ನನ್ನ ಡ್ಯೂಟಿನ ಮಾಡ್ತೀನಿ. ಏನೇ ಆಗಲಿ ಈ ಸಲ ಬಿಡೋದೇ ಬೇಡ. ಓಕೆ ಬೆಸ್ಟ್. ಕೂಡಿದ್ದಾರೆ ಹೆಂಗೆ ಜಗಳ ಆಡಿದವರು ಈಗ? ಇವ್ರು ಕೊಲೆ ಯಾಕೆ ಮಾಡ್ತಾರಲ್ಲ? ರೊಕ್ಕ ಬೇಕಾದ್ರೆ ರೊಕ್ಕ ಬಿಟ್ಟು ಮತ್ತೆ ಹೇಳಿದ ಅಲ್ಲಿ ನಮಗೆ ಸ್ವಲ್ಪ ಗೊತ್ತಿತ್ತು, ಇದೆಲ್ಲ ನಮ್ಮ ಅಜ್ಜಿ ಗೊತ್ತಿತ್ತು. ಅಜ್ಜ ಬಂದ. ಈಗ ಅಜ್ಜ ಬಂದಂದ್ರೆ ಇನ್ನು ಮ್ಯಾಕೈತಿ ಚಲೋ. ಬಾ ಚಲೋ ಬಾ.